ಮುಂದಿನ ರಾಶಿ ಗುರುಗಳೇ ವೃಶ್ಚಿಕ ರಾಶಿ. ಇವರಿಗೆ ಕೋಪಿಷ್ಟ್ರು ಅಂದರೆ ಕೋಪಿಷ್ಟ್ರು. ವೃಶ್ಚಿಕ ರಾಶಿಯವರು ಬೆಂಕಿ ಇದ್ದಾಗ ಯಾರಾದರೂ ಮುಟ್ಟಿದ್ರೆ ತಟ್ಟುಬಿಡ್ತೀನಿ ಅಂತ ನೋಡಿ, ಆ ಥರ ಬುದ್ಧಿ ಇವರಿಗೆ. ವೃಶ್ಚಿಕ ರಾಶಿಯವರಿಗೆ ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಕೋಪ 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 ಅದನ್ನು ಇವರು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಮತ್ತು ಅವಕಾಶಗಳು ಬರುತ್ತೆ, ಆದರೆ ಹಿತಶತ್ರುಗಳು ಗೊತ್ತೇ ಆಗಲ್ಲ. ನಿಮ್ಮ ಶತ್ರುಗಳು ಮುಂದೆನೇ ಇರ್ತಾರೆ, ಕಾಲು ಎಳಿತಾ ಇರ್ತಾರೆ, ಇವ್ರಿಗೆ ಗೊತ್ತಾಗಲ್ಲ. ಹಳ್ಳಕ್ಕೆ ಬೀಳ್ತಾನೆ ಇರ್ತಾರೆ, ಕಳ್ಕೊತಾ ಇರ್ತಾನೆ, ಎದ್ದೇಳಕ್ಕಾಗೋದಿಲ್ಲ ವೃಶ್ಚಿಕ ರಾಶಿಯವರಿಗೆ. ಆಮೇಲೆ ನಾನಾ ರೀತಿ ಇವರು ಜಾಗ್ರತೆ ವಹಿಸ್ಕೋಬೇಕಾಗತ್ತೆ. ಆಮೇಲೆ ಸ್ವಲ್ಪ ಒಡವೆ ವಸ್ತುಗಳ ಬಗ್ಗೆ ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಕಳುವಾಗ್ತಕ್ಕಂಥ ಚಾನ್ಸಸ್ ಇದೆ, ಯಾರಾದರೂ ತೊಗೋಬೋದು ಅಥವಾ ಇವರೇ ರೋಡಲ್ಲಿ ಹೋಗ್ಬೇಕಾದ್ರೆ ಕಳ್ಕೊಂಡು ಹೋಗ್ಬೋದು. ಸ್ವಲ್ಪ ಎಚ್ಚೆತ್ಕೋಬೇಕು. ಇವರು ಹುಷಾರಾಗಿದ್ದರೆ ಏನೂ ತೊಂದರೆ ಆಗಲ್ಲ. ಮನೆ ಎಲ್ಲರಿಗೂ ಹೋದರೆ ಕಳ್ತನಗಳಾಗುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಸೇಫ್ಟಿ ಮಾಡಿ ಹೋಗಬೇಕಾಗತ್ತೆ. ಈ ವರ್ಷ 26ರಲ್ಲಿ ಚೋರ ಭಯ ಅಂತ ಹೇಳ್ತೀವಿ ನಾವು. ಆ ಚೋರ ಭಯ ಆದಾಗ ಇವ್ರು ಏನು ಇಟ್ಟಿರ್ತಾರೋ ಯಾರಿಗೂ ಗೊತ್ತಿರುತ್ತೆ, ಗೊತ್ತಿರೋರೇ ಮಾಡ್ಬೋದೋ ಏನೋ ಗೊತ್ತಿಲ್ಲ. ಇವ್ರು ಸ್ವಲ್ಪ ಹುಷಾರಾಗಿರಬೇಕು ವೃಶ್ಚಿಕ ರಾಶಿಯವರು. ಮತ್ತು 3ರಲ್ಲಿ ರವಿ ಶುಭ ಫಲ ಕೊಡ್ತಾನೆ, ಮತ್ತು 3ರಲ್ಲಿ ಕುಜ, 3ರಲ್ಲಿ ಬುಧ, ಬುದ್ಧಿಕ್ಲೇಶ ಸ್ವಲ್ಪ, 3ರಲ್ಲಿ ಶುಕ್ರ ಬಂಧು ಸೌಖ್ಯ, 4ರಲ್ಲಿ ರಾಹು ಇರೋದ್ರಿಂದನೇ ಇದೆಲ್ಲ ಸಮಸ್ಯೆಗಳಿಗಾಗ್ತಕ್ಕಂಥದ್ದಿದೆ. 5ರಲ್ಲಿ ಶನಿ ಕಷ್ಟಪ್ರಾಪ್ತಿ, ಅದೇ ಹೇಳೋದ್ನಲ್ಲ ನಿಮಗೆ, ಶನಿ ಕೊಡೋದೇ ಕಳ್ಕೊಳ್ಳೋದಕ್ಕೆ. ಇವರು ಎಚ್ಚೆತ್ಕೊಂಡ್ಬಿಟ್ರೆ 100% ರಿಸಲ್ಟ್ ಇರುತ್ತೆ, ತುಂಬ ಒಳ್ಳೆ ಫಲ ಸಿಕ್ಕತ್ತೆ. ಆರೋಗ್ಯ ಹೇಗಿರುತ್ತೆ ಇವರು? ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದಲ್ಲಿ ಇವರಿಗೆ ಕಿಡ್ನಿ ಸಮಸ್ಯೆ ಬರ್ತಕ್ಕಂಥದ್ದು ಇವ್ರಿಗೆ ಕಾಣಿಸ್ತಾ ಇದೆ. ಕಿಡ್ನಿ ಮತ್ತು ಲಿವರು. ಇವರು ಸ್ಮೋಕಿಂಗ್ ಬಿಟ್ಬಿಡ್ಬೇಕು. ಸ್ಮೋಕಿಂಗು ಮತ್ತು ಡ್ರಿಂಕ್ಸ್ ಮಾಡ್ತಾರಲ್ಲ, ಇಲ್ಲ ಅಂತಂದರೆ ಇವರಿಗೆ ಆಯುಷ್ ಕ್ಷೀಣಿಸ್ಬಿಡುತ್ತೆ. ಇವರು ರಾತ್ರಿ ಮಲಗಿದ್ರೆ ಬೆಳಗ್ಗೆ ಹೇಳ್ತೀವಿ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಡ್ರಿಂಕ್ಸು ಮತ್ತು ಇದು ಬಿಟ್ಬಿಟ್ರೆ ಸ್ಮೋಕಿಂಗು ಒಳ್ಳೆಯದಾಗುತ್ತೆ. ಕಿಡ್ನಿ ಮತ್ತು ಲಿವರು ಆದಷ್ಟು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ವೃಶ್ಚಿಕ ರಾಶಿಯವರಿಗೆ ಅನುಕೂಲ ಆಗುತ್ತೆ. ವೃತ್ತಿ ಜೀವನ ಹೇಗಿರುತ್ತೆ? ವೃತ್ತಿ ಜೀವನ ಇವ್ರಿಗೆ ಏರುಪೇರು. ಹೇಳಿದ್ದಲ್ಲ ನಿಮಗೆ, ವೃಶ್ಚಿಕ, ಧನುಸು, ಮಕರ, ಕುಂಭ, ಮೀನ, ಪಂಚಮ ಶನಿ ಅಂದರೆ ಶನಿ ಕಾಟ ಇದೆ, ಕಷ್ಟಪ್ರಾಪ್ತಿ ಅಂತ ಹೇಳಿದ್ನಲ್ಲ. ಸ್ವಲ್ಪ ಇವರು ಎಚ್ಚೆತ್ಕೋಬೇಕು, ಕೋಪ ಬಿಡಬೇಕು. ಆ ಕೋಪಕ್ಕೆ ನಾಶನ ಅಂತಾರೆ ನೋಡಿ. ಇವರು ಎಷ್ಟು ಸೌಮ್ಯವಾಗಿರ್ತಾರೋ ಅಷ್ಟು ಒಳ್ಳೆಯವರು. ಪರಿಹಾರ ಇವರು ಲಕ್ಷ್ಮೀ ನಾರಸಿಂಹನ ಕಲ್ಯಾಣೋತ್ಸವ ಮಾಡಿಸ್ಬೇಕಾಗತ್ತೆ. ಕುಜ ನಿಮಗೆ ಕಲ್ಯಾಣೋತ್ಸವ ಮಾಡಿಸ್ಬೋದು. ಆಮೇಲೆ ಲಕ್ಷ್ಮೀ ನರಸಿಂಹಂದು ಸುದರ್ಶನ ಹೋಮ ಅಂತ ಬರುತ್ತೆ, ಅದು ಮಾಡಿಸ್ಕೊಂಡ್ರೆ ಶತ್ರು ನಿರ್ಮೂಲನೆ, ಈ ಕಳ್ತಾನುಗಳೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು. ಆಮೇಲೆ ಓಂ ನಮೋ ಮಂಗಳಾಯರ್ಮ ಇಲ್ಲ ಓಂ ಕುಜಗ್ರಹಾಯರ್ಮ ಅಂತ ಹೇಳ್ಕೊಂಡ್ರೆ ಒಳ್ಳೆಯದು. ಅದೃಷ್ಟ ಸಂಖ್ಯೆ ಇವ್ರದ್ದು 8, 4, 9. ಅದೃಷ್ಟ ಬಣ್ಣ ಕೆಂಪು ಮತ್ತು ಕಪ್ಪು.